ಸ್ನೇಹಿತರೆ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಪ್ರಭಾಸ ತೀರ್ಥದ ಸಮೀಪದಲ್ಲಿದ್ದ ಸಮುದ್ರದ ದಡದ ತುಂಬ ಹೆಣಗಳು ಬಿದ್ದಿದ್ವು. ಕೃಷ್ಣನ ಮಗ ಪ್ರದ್ಯುಮ್ನ, ಅವನ ಮಗ ಅನಿರುದ್ಧ, ಕೃಷ್ಣನ ಇನ್ನಿತರ ಮಕ್ಕಳಾದ ಶ್ರುತ, ಭಾನು, ಪುರುಜಿತ್ತು, ವೀರ, ಚಂದ್ರ, ಪ್ರಘೋಷ, ವೃಕ, ಅನಿಲ, ಸಂಗ್ರಾಮಜಿತ ಮುಂತಾದ ಅಸಂಖ್ಯಾತ ಮಕ್ಕಳು, ಸಾತ್ಯಕಿ, ಕೃತವರ್ಮ ಮೊದಲಾದ ಯಾದವ ವೀರರು ಯಾರೊಬ್ಬರೂ ಅಲ್ಲಿ ಬದುಕಿ ಉಳಿದಿರಲಿಲ್ಲ. ಇಡೀ ನೆಲ ನೆತ್ತರಿನ ಮಯವಾಗಿತ್ತು. ಸಮುದ್ರ ತೀರದ ಮರಳು ಯಾದವರ ರಕ್ತವನ್ನು ಕುಡಿದು ತನ್ನ ಬಣ್ಣವನ್ನು ಬದಲಿಸಿಕೊಂಡು ಮಲಗಿತ್ತು. ಹೆಣಗಳ ಮೇಲಿಂದ ತೇಲಿ ಬರ್ತಾ ಇದ್ದ ರಕ್ತದ ಕಮಟು ವಾಸನೆ ಶ್ರೀಕೃಷ್ಣ ಮಲಗಿದ್ದ ಅಶ್ವತ್ಥ ವೃಕ್ಷದವರೆಗೆ ಬರ್ತಾ ಇತ್ತು. ಕೃಷ್ಣ ತನ್ನ ಆಲೋಚನೆಗಳಲ್ಲಿ ಮುಳುಗಿ ಹೋಗಿದ್ದ. ಅಷ್ಟೇ ಅಲ್ಲ, ಅವನ ಸಾರಥಿ ದಾರುಕನ ಆಗಮನಕ್ಕಾಗಿ ಅವನು ಕಾಯ್ತಾ ಇದ್ದ. ಮನಸ್ಸು ನೋವಿನಿಂದ ಭಾರವಾಗಿತ್ತು. ಯಾದವರ ಇಂಥ ಅಂತ್ಯವನ್ನ ಕೃಷ್ಣ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದೆಲ್ಲಿಂದ ಇವರಿಗೆ ಅಂಟಿಕೊಳ್ತೋ ಈ ಸೋಮರಸಪಾನದ ಚಟ ಅಂದ್ಕೊಂಡವನಿಗೆ ಈ ಹಿಂದೆ ಬಲರಾಮನಿಗೆ ವರುಣದೇವ ಕೊಟ್ಟ ವಾರುಣಿ ಅನ್ನೋ ಪೇಯದ ನೆನಪಾಯಿತು. ಅದು ಕೃಷ್ಣ ಬಲರಾಮರು ನಿರಂತರವಾಗಿ ಜರಾಸಂಧನ ಜೊತೆ ಕಾದಾಡ್ತಿದ್ದ ಕಾಲ. ಕಂಸನನ್ನ ಕೊಂದ ನಂತರ ಜರಾಸಂಧ ಮಥುರೆಯನ್ನ ನಾಶ ಮಾಡಬೇಕು ಅನ್ನೋ ಸಂಕಲ್ಪ ತೊಟ್ಟಿದ್ದ. ಕೃಷ್ಣ ಕಂಸನನ್ನ ಕೊಂದದ್ದಕ್ಕೆ ಪ್ರತೀಕಾರವಾಗಿ ಜರಾಸಂಧ ಮಥುರೆಯನ್ನ ನಾಶ ಮಾಡಬೇಕು ಅನ್ನೋ ಸಂಕಲ್ಪ ತೊಟ್ಟಿದ್ದ. ಅವನ ಬೆಂಬಲಕ್ಕೆ ಅವತ್ತಿಗೆ ಕೃಷ್ಣನ ಎಲ್ಲ ವಿರೋಧಿಗಳು ಒಟ್ಟಾಗಿದ್ರು. ಅದೊಂಥರ ಹೆಣವನ್ನ ಕಿತ್ತು ತಿನ್ನೋದಿಕ್ಕೆ ಸೇರುವ ನರಿ ತೋಳಗಳ ಹಿಂಡಿನಂತಿತ್ತು. ಅಲ್ಲಿ ಜರಾಸಂಧನಿಗೇನೋ ಅವನ ಅಳಿಯ ಕಂಸನನ್ನ ನಾನು ಕೊಂದೆ ಅನ್ನೋ ಸಿಟ್ಟಿತ್ತು. ಆದ್ರೆ ರುಕ್ಮಿ, ಶಲ್ಯ, ಸಾಳ್ವ ಮುಂತಾದವರಿಗೇನು ಸಿಟ್ಟು? ಅವರು ಮಥುರಾ ನಗರವನ್ನ, ಅದರ ಸಂಪತ್ತನ್ನ ದೋಚೋದಿಕ್ಕಷ್ಟೇ ಜರಾಸಂಧನ ಜೊತೆ ಸೇರ್ಕೊಂಡಿದ್ರು. ಅದೆಷ್ಟು ಬಾರಿ ಅವನು ಮಥುರೆಯ ಮೇಲೆ ದಾಳಿ ಮಾಡಿದ್ದ? ಒಂದಲ್ಲ ಎರಡಲ್ಲ, 18 ಬಾರಿ ಅವನು ದಾಳಿ ಮಾಡಿದ್ದ. ಅವನ ಜೊತೆ ಅವನೊಬ್ಬ ಸೇರ್ಕೊಂಡ ಕಾಲಯವನ. ಕೃಷ್ಣನ ಕಣ್ಣ ಮುಂದೆ ಕಾಲಯವನನ ಭಾರೀ ದೇಹ, ಬಲಿಷ್ಠ ಆಕಾರ ಕಾಣಿಸ್ಕೊಳ್ತು. ಕಾಲಯವನ ಪರಶಿವನಿಂದ ವರ ಪಡೆದು ಜನಿಸಿದ್ದ ಮಹಾವೀರ, ತ್ರಿಗರ್ತ ದೇಶದ ಕುಲಗುರುವಾಗಿದ್ದ ಮಹಾಶಿವ ಭಕ್ತ ಶಿಶಿರಾಯಣ ದೀರ್ಘಕಾಲದವರೆಗೆ ಶಿವನನ್ನ ಆರಾಧಿಸಿ ತಪಸ್ಸು ಮಾಡ್ತಾನೆ. ಪ್ರತ್ಯಕ್ಷನಾದ ಮಹಾದೇವನಿಗೆ ನನಗೊಂದು ಪುತ್ರ ಸಂತಾನ ಬೇಕು ಅಂತ ವರ ಕೇಳ್ತಾನೆ. ಅಷ್ಟೇ ಅಲ್ಲ, ಅವನು ಯಾವ ಶಸ್ತ್ರದಿಂದಾಗಲಿ ಅಸ್ತ್ರದಿಂದಾಗಲಿ ವಧಿಸಲ್ಪಡಬಾರದು ಅಂಥ ಮಹಾಶಕ್ತಿಶಾಲಿಯಾದ ಮಗನನ್ನ ನನಗೆ ಪ್ರಸಾದಿಸು ಅಂತ ಕೇಳಿದ್ದ ಶಿಶಿರಾಯಣ. ಶಿವ ಕೇಳಬೇಕಾ? ಭಕ್ತರ ಬಗ್ಗೆ ಅವನಿಗೆ ಒಮ್ಮೆ ಪ್ರೀತಿ ಹುಟ್ಟಿಬಿಟ್ರೆ ಅವ್ರು ಏನು ಕೇಳ್ತಿದ್ದಾರೆ ಅನ್ನೋ ಬಗ್ಗೆ ಯೋಚನೆ ಕೂಡ ಮಾಡದೆ ವರ ಕೊಟ್ಟು ಬಿಡ್ತಾನೆ. ಹಾಗಲ್ಲದೆ ಇದ್ರೆ ತ್ರೇತಾಯುಗದಲ್ಲಿ ರಾವಣನ ತಪಸ್ಸಿಗೆ ಮೆಚ್ಚಿ ಆತ್ಮಲಿಂಗವನ್ನೇ ಕೊಟ್ಟು ಬಿಟ್ಟವನಲ್ವೇ ಶಿವ. ಅಂಥವನು ಅಸ್ತ್ರಶಸ್ತ್ರಗಳಿಂದ ಸಾಯದಂಥ ಮಗನನ್ನ ಪ್ರಸಾದಿಸು ಅಂದರೆ ಕೊಡದೇ ಇದ್ದಾನೆ. ತಥಾಸ್ತು ಅಂದುಬಿಟ್ಟ. ಹೀಗೆ ತಪಸ್ಸು ಮುಗಿಸಿ ಎದ್ದ ಶಿಶಿರಾಯಣನ ಮುಂದೆ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾದರು. ಅವರವನಿಗೆ ದಿವ್ಯ ರೂಪವನ್ನ, ಯೌವನವನ್ನ, ಶಕ್ತಿಯನ್ನ ಪ್ರಸಾದಿಸಿದರು. ಹೀಗೆ ಯುವಕನಾಗಿ ಸ್ಫುರದ್ರೂಪಿಯಾಗಿ ಹಿಮಾಲಯದಿಂದ ಕೆಳಗಿಳಿದು ಬಂದು ಅಲಕಾನಂದೆಯ ದಡಕ್ಕೆ ಬರ್ತಾನೆ ಮಹರ್ಷಿ ಶಿಶಿರಾಯಣ. ಅಲ್ಲಿ ಕೆಲ ಅಪ್ಸರೆಯರು ಜಲಕ್ರೀಡೆಯಲ್ಲಿ ತೊಡಗಿದ್ರು. ಅವರಲ್ಲಿನ ಅತ್ಯಂತ ಸುಂದರಿಯೂ ಲಾವಣ್ಯವತಿಯೂ ಆದ ಅಪ್ಸರ ಕನ್ಯೆಯೊಬ್ಬಳು ಈ ಮಹರ್ಷಿಯ ರೂಪವನ್ನು ಕಂಡು ಮೋಹಿತಳಾದಳು. ಅವಳು ಶಿಶಿರಾಯಣನನ್ನ ಸಮೀಪಿಸಿ ಪ್ರೇಮ ನಿವೇದನೆಯನ್ನ ಮಾಡ್ಕೋತಾಳೆ. ಸಂತಾನ ಬೇಕು ಅಂದ್ಕೊಂಡ ಮಹರ್ಷಿ ಶಿಶಿರಾಯಣ ಅವಳ ನಿವೇದನೆಯನ್ನ ಸ್ವೀಕರಿಸಿದ್ದ. ಒಂದಷ್ಟು ಕಾಲ ಅವರಿಬ್ಬರು ಸತಿಪತಿಗಳಾಗಿ ಹಿಮಾಲಯದ ತಪ್ಪಲಲ್ಲಿ ವಾಸ ಮಾಡಿದರು. ಅವಳು ಗರ್ಭಿಣಿಯಾದ್ಲು. ಒಂದು ಪುತ್ರ ಸಂತಾನವೂ ಆಯಿತು. ಆದರೆ ದೇವಲೋಕದ ಅಪ್ಸರೆ ಎಷ್ಟು ದಿನ ಇಲ್ಲಿ ಮನುಷ್ಯ ರೂಪಿಯೊಂದಿಗೆ ಸಂಸಾರ ಮಾಡಿಕೊಂಡಿರೋದಕ್ಕೆ ಸಾಧ್ಯ? ಅವಳಿಗೆ ಕರ್ತವ್ಯದ ಕರೆ ಬಂತು. ಅಪ್ಸರೆ ಮಗುವನ್ನು ಶಿಶಿರಾಯಣನಿಗೆ ಕೊಟ್ಟು ಅವನನ್ನು ಕೂಡ ತೊರೆದು ಹೊರಟೇ ಹೋದ್ಲು. ಇನ್ನು ಶಿಶಿರಾಯಣನಿಗೋ ಮಗು ಬೇಕಿತ್ತೇ ಹೊರತು ಸಂಸಾರವನ್ನು ಮುಂದುವರಿಸಬೇಕಿರಲಿಲ್ಲ. ಅವನಿಗೂ ಸಾಧನೆಯ ಪರ್ವತವನ್ನೇರುವ ಹೆಬ್ಬಯಕೆ ಇತ್ತು. ಹೀಗಾಗಿ ಅಪ್ಸರೆ ಹೊರಟು ಹೋಗಿದ್ದವನಿಗೇನು ಅನ್ನಿಸ್ಲಿಲ್ಲ. ಆದರೆ ಮಗು ಬಯಸಿ ಪಡೆದ ಮಗು, ಅದನ್ನು ಸಾಕಲೇಬೇಕಲ್ಲ. ಶಿಶಿರಾಯಣ ತಾನೊಬ್ಬನೇ ಅದರ ಆಲನೆ ಪಾಲನೆ ಮಾಡ್ತಾ ಆಶ್ರಮದಲ್ಲಿ ಕಾಲ ಕಳೆಯತೊಡಗಿದ್ದ. ಹೀಗಿರುವಾಗಲೇ ಮತ್ತೊಂದು ಕಡೆ ಯವನ ದೇಶದ ರಾಜ ಕಾಲಕೇಯನಿಗೆ ಮಕ್ಕಳಾಗಲಿಲ್ಲ. ಯವನ ದೇಶ ಅಂದರೆ ಇವತ್ತಿನ ಗ್ರೀಕರು ಆಳ್ತಾ ಇದ್ದ ಭೂಭಾಗ. ಅಲ್ಲಿನ ರಾಜ ಕಾಲಕೇಯ ವಿಶಾಲ ಸಾಮ್ರಾಜ್ಯ ಹಾಗೂ ಶ್ರೀಮಂತಿಕೆಯ ಒಡೆಯನಾಗಿದ್ದ. ಆದರೆ ಅದೆಲ್ಲವನ್ನು ಅನುಭವಿಸೋದಿಕ್ಕೆ, ಆಳೋದಿಕ್ಕೆ ಅವನಿಗೆ ಉತ್ತರಾಧಿಕಾರಿನೇ ಇರಲಿಲ್ಲ. ಇದೇ ಚಿಂತೆಯಲ್ಲಿದ್ದ ಕಾಲಕೇಯನಿಗೆ ಅವನ ಮಂತ್ರಿಗಳು ಹಿಮಾಲಯದ ಸಾಧಕರ ಸಹಾಯ ಸಲಹೆಯನ್ನು ಪಡ್ಕೊಳ್ಳೋದಕ್ಕೆ ಸೂಚಿಸ್ತಾರೆ. ಈ ಕಾಲಕೇಯ ಕೂಡ ಪರಮಶಿವ ಭಕ್ತ. ಹೀಗಾಗಿ ಅವನು ತಡ ಮಾಡದೆ ಹಿಮಾಲಯಕ್ಕೆ ಬಂದ. ಅಲ್ಲಿನ ಸಾಧಕರೊಬ್ಬರು ಅವನಿಗೆ ಶಿಶಿರಾಯಣರ ವಿಷಯವನ್ನು ತಿಳಿಸಿ ಮಹರ್ಷಿಯ ಮಗನ ವೃತ್ತಾಂತವನ್ನು ಹೇಳಿ ಅವನನ್ನು ದತ್ತು ಸ್ವೀಕರಿಸುವಂತ ಅಪ್ಪಣೆ ಕೊಡಿಸಿದರು.
ಅಲ್ಲಿಂದ ಮಂತ್ರಿಗಳ ಸಮೇತ ಶಿಶಿರಾಯಣನ ಬಳಿಗೆ ಬಂದ ಕಾಲಕೇಯ ಅವರ ಬಳಿ ಸಂತಾನ ಭಿಕ್ಷೆಯನ್ನು ಬೇಡ್ತಾನೆ. ಆಲೋಚನೆಗೆ ಬಿದ್ದ ಶಿಶಿರಾಯಣ ತನಗೆ ಮಗು ಬೇಕು ಅಂತ ಕೇಳಿದ ಕಾರಣವನ್ನ ನೆನಪು ಮಾಡಿಕೊಂಡ. ಧರ್ಮಸಭೆಯೊಂದರಲ್ಲಿ ಕೆಲ ಬ್ರಾಹ್ಮಣರು ತನ್ನನ್ನ ಸಂತಾನಹೀನ, ನಪುಂಸಕ ಅಂತ ನಿಂದಿಸಿ ಅಪಹಾಸ್ಯ ಮಾಡಿದ ಕಾರಣಕ್ಕಾಗಿ ಅಷ್ಟೇ ಅವನು ಸಂತಾನವನ್ನು ಬಯಸಿದ್ದು. ಈಗ ತಾನು ನಪುಂಸಕನಲ್ಲ ಅನ್ನೋದು ಸಿದ್ಧವಾಗಿ ಹೋಗಿದೆ. ಇನ್ನು ಈ ಮಗು ಲೋಕೋತ್ತರ ವೀರನಾಗಿ ಬೆಳಿಬೇಕು, ಅಜೇಯನಾಗಬೇಕು, ಯಾವ ಅಸ್ತ್ರ ಶಸ್ತ್ರದಿಂದಲೂ ಸಾವು ಬಾರದಿರಲಿ ಅಂತ ತಾನು ಶಿವನನ್ನ ಕೇಳಿದ್ದ ಉದ್ದೇಶ ಸಾರ್ಥಕವಾಗಬೇಕು. ಹಾಗಾಗಬೇಕು ಅಂದ್ರೆ ರಾಜನ ಮಗನಾಗಿ ಬೆಳಿಬೇಕು. ಇದು ಕೂಡ ವಿಧಿಯ ಲೀಲೆಯಾಗಿದ್ರೆ ನಾನ್ಯಾಕೆ ಇದನ್ನು ತಡೀಲಿ ಅಂದುಕೊಂಡ ಶಿಶಿರಾಯಣ ಮಗುವನ್ನ ಕಾಲಕೇಯನಿಗೆ ದತ್ತು ಕೊಟ್ಟು ಬಿಟ್ಟ. ಹೀಗೆ ಶಿಶಿರಾಯಣ ಅನ್ನೋ ಬ್ರಾಹ್ಮಣ ಹಾಗೂ ಅಪ್ಸರೆಯ ಮಗು ಯವನ ರಾಜ್ಯವನ್ನು ಸೇರಿ ಕಾಲಕೇಯನ ದತ್ತು ಮಗನಾಗಿ ಕಾಲಯವನ ಅನ್ನೋ ಹೆಸರು ಪಡೆದು ಬೆಳೆಯತೊಡಗಿತು. ಕಾಲಯವನ ಸರ್ವಶಸ್ತ್ರಗಳಲ್ಲೂ ನೈಪುಣ್ಯವನ್ನು ಸಂಪಾದಿಸಿದ. ಯಾರಿಂದಲೂ ಸೋಲಿಸಲಾಗದ ಶಕ್ತಿಯನ್ನು ಪಡ್ಕೊಂಡ. ಯುದ್ಧ ವಿದ್ಯೆಗಳು ಅವನಿಗೆ ಕರಗತವಾದವು. ಸಹಜವಾಗೇ ಶೌರ್ಯ ಹಾಗೂ ಶಕ್ತಿ ಹೆಚ್ಚಾದ ಹಾಗೆ ಬರುವ ಅಹಂಕಾರ ಅವನನ್ನು ಕೂಡ ಆವರಿಸಿಕೊಳ್ತು. ತನ್ನ ಶಕ್ತಿಯನ್ನು ನಿರೂಪಿಸಬೇಕು ಅಂದರೆ ಜಗತ್ತಲ್ಲಿ ಬಲಿಷ್ಠ ಅಂತ ಗುರುತಿಸಿಕೊಂಡವನನ್ನು ಹುಡುಕಿ ಅವನೊಂದಿಗೆ ಕಾದಾಡಿ ಅವನನ್ನು ಸೋಲಿಸಬೇಕು. ಅಂಥ ಬಲಶಾಲಿ ಯಾರಿದ್ದಾರೆ ಅಂತ ಅವನು ಹುಡುಕುತ್ತಿರುವಾಗಲೇ ಅಲ್ಲವನ ಕಿವಿಗೆ ಕೃಷ್ಣನ ಹೆಸರು ಕೇಳಿ ಬಂತು. ಅಷ್ಟೊತ್ತಿಗಾಗಲೇ ಜರಾಸಂಧ ಸಾಕಷ್ಟು ಬಾರಿ ಕೃಷ್ಣನನ್ನು ಸೋಲಿಸೋದಕ್ಕಾಗಿ ಮಥುರೆಯ ಮೇಲೆ ದಾಳಿ ಮಾಡಿದ್ದ. ಆದರೆ ಪ್ರತಿ ಬಾರಿಯೂ ಅವನಿಗೆ ಸೋಲಾಗ್ತಾ ಇತ್ತು. ಕೇವಲ ಜರಾಸಂಧ ಮಾತ್ರ ಅಲ್ಲ, ಮದ್ರ ದೇಶದ ಶಲ್ಯ, ರುಕ್ಮಿಣಿಯ ಸಹೋದರ ರುಕ್ಮಿ ಸೇರಿದ ಹಾಗೆ ಸಾಕಷ್ಟು ಜನ ಈ ಜರಾಸಂಧನ ಬೆನ್ನಿಗೆ ನಿಂತಿದ್ರು. ಆದರೂ ಕೃಷ್ಣ ಬಲರಾಮರ ತಂತ್ರಗಾರಿಕೆ ಹಾಗೂ ಶೌರ್ಯದ ಮುಂದೆ ಆ ಮಹಾಸೇನೆಯ ಯಾವ ಆರ್ಭಟವೂ ನಡೀಲಿಲ್ಲ. ಮಥುರೆಯ ಜನರ ಪ್ರಾಣಹಾನಿಯಾಗದಂತೆ ಕೃಷ್ಣ ಪ್ರತಿ ಬಾರಿಯೂ ಶತ್ರುಗಳನ್ನು ಮಣ್ಣು ಮುಕ್ಕಿಸ್ತಾ ಇದ್ರೆ ಇದು ಜರಾಸಂಧನ ಸಹನೆಯನ್ನು ಕೆಣಕತೊಡಗಿತು. ಅವನಿಗೂ ವಯಸ್ಸಾಗಿತ್ತಲ್ಲ. ಅಳಿಯನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳದೆ ಸತ್ತು ಹೋಗ್ತೀನೇನೋ ಅನ್ನೋ ಭಯ, ಆತಂಕಗಳು ಅವನನ್ನು ಕಾಡತೊಡಗಿದ್ವು. ದಿನೇ ದಿನೇ ಜರಾಸಂಧ ಸಹನೆಯನ್ನು ಕಳ್ಕೊಳ್ಳತೊಡಗಿದ್ದ. ಅದೇ ಸಮಯಕ್ಕೆ ಮದ್ರಾಧಿಪತಿ ಶಲ್ಯ ಈ ಕಾಲಯವನನ ಬಗ್ಗೆ ಜರಾಸಂಧನಿಗೆ ತಿಳಿಸ್ತಾನೆ. ಮದ್ರ ದೇಶದ ರಾಜ ಶಲ್ಯ ಭರತಖಂಡದ ಪಶ್ಚಿಮ ಭಾಗದಲ್ಲಿದ್ದವನು. ಅವನ ದೇಶದ ಗಡಿಗಳವರೆಗೆ ಯವನರು ಆಕ್ರಮಣ ಮಾಡಿದ್ರು ಹಾಗೂ ಅವರ ಶೌರ್ಯ ಪರಾಕ್ರಮಗಳ ಬಗ್ಗೆ ಈ ಮದ್ರಾಧಿಪತಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಅವನ ಸಲಹೆಯ ಮೇರೆಗೆ ಕಾಲಯವನನ ಸಹಾಯ ಪಡೆದು ಕೃಷ್ಣನನ್ನ ಮುಗಿಸಿಬಿಡೋ ನಿರ್ಧಾರಕ್ಕೆ ಬಂದ ಜರಾಸಂಧ. ಅವತ್ತಿನ ಜರಾಸಂಧನ ಆಕ್ರಮಣಗಳ ಬಗ್ಗೆ ಮತ್ತು ಅವನನ್ನು ತಾನು ಭೀಮನ ಮೂಲಕ ಕೊಲ್ಲಿಸಿದ ರೀತಿಯ ಬಗ್ಗೆ ನೆನಪಾಗಿ ಕೃಷ್ಣನಿಗೆ ಆಗ ಕೂಡ ಮುಖದಲ್ಲೊಂದು ತೆಳು ಮಂದಹಾಸ ಮೂಡಿತು. ಈ ಜರಾಸಂಧನನ್ನ ಭೀಮನ ಮೂಲಕ ಕೊಲ್ಲಿಸಿದೆ ಅಂದಾಗ ನಾನು ಅಲ್ಲಿ ಕೂಡ ಮೋಸ ಮಾಡಿದೆ, ಅವನ ಸಾವಿನ ರಹಸ್ಯವನ್ನು ಭೀಮನಿಗೆ ಹೇಳಿ ಜರಾಸಂಧನ ವಧೆಗೆ ಕಾರಣನಾದೆ ಅಂತೂ ಲೋಕ. ಆದರೆ ಭರತ ಖಂಡದ ಮೇಲೆ ಅನ್ಯರು ಆಕ್ರಮಣ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟ ಹಾಗೂ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಕಿಕೊಟ್ಟ ಈ ಜರಾಸಂಧ ಅನ್ನೋದನ್ನ ಲೋಕ ಮರೆತೇ ಬಿಡ್ತು. ನಮ್ಮಲ್ಲಿ ಎಷ್ಟೇ ಆಂತರಿಕ ಕಲಹಗಳು, ಭಿನ್ನಾಭಿಪ್ರಾಯಗಳು ಇರಬಹುದು, ಆದರೆ ಅದರಲ್ಲಿ ಹೊರಗಿನವರನ್ನು ಕರೆತರೋದು, ಸಂಬಂಧವಿಲ್ಲದವರನ್ನು ತಂದು ತೊಡಗಿಸೋದು ದೇಶದ ಭವಿಷ್ಯಕ್ಕೆ ಎಷ್ಟು ಅಪಾಯಕಾರಿ ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ತನ್ನ ದ್ವೇಷ ಹಾಗೂ ತನ್ನ ಸ್ವಾರ್ಥಕ್ಕಾಗಿ ಇಡೀ ಭರತಖಂಡವನ್ನು ಬಲಿ ಕೊಡೋದಕ್ಕೆ ಹೋದವನು ಜರಾಸಂಧ. ಅಂಥ ದ್ರೋಹಿಗಳ ಸಂತತಿ ಬೆಳಿಬಾರದು ಅನ್ನೋ ಕಾರಣಕ್ಕೇನೆ ಜರಾಸಂಧನನ್ನ ಅಂತ್ಯಗೊಳಿಸಬೇಕಾಯಿತು. ಅದಕ್ಕೂ ಮೊದಲು ಭರತಖಂಡದ ಮೇಲೆ ದಾಳಿ ಮಾಡಿದ ಕಾಲಯವನನ್ನು ಮುಗಿಸಬೇಕಿತ್ತು ಮತ್ತು ಇನ್ಯಾವ ದಾಳಿಕೋರ ಕೂಡ ಭರತಖಂಡದತ್ತ ತಲೆ ಕೂಡ ಹಾಕದ ರೀತಿಯಲ್ಲಿ ಕಾಲಯವನನ ಸಾವು ಒಂದು ಪಾಠವಾಗಬೇಕಿತ್ತು. ಅವತ್ತು ಕಾಲಯವನ ದಾಳಿ ಮಾಡಿದ ಸಂದರ್ಭ ಕೃಷ್ಣನಿಗೆ ನೆನಪಾಗತ್ತೆ. ಭಯಾನಕ ಸೇನೆ, ಲಕ್ಷಾಂತರ ಮಂದಿ ಭಾರೀ ಗಾತ್ರದ ಒರಟು ಸೈನಿಕರು, ಅವರ ನಡುವೆ ಅವರ ಅಧಿನಾಯಕ ಈ ಕಾಲಯವನ. ಅವನ ಸೇನೆಗೆ ಎಲ್ಲೆಲ್ಲಿ ದಾಳಿ ಮಾಡಬೇಕು, ಹೇಗೆ ಮಥುರೆಯನ್ನು ಮುತ್ತಬೇಕು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಜರಾಸಂಧನ ಸೈನ್ಯ. ಜರಾಸಂಧನ ಸೇನೆಗೆ ಬೆಂಗಾವಲಾಗಿ ರುಕ್ಮಿ, ಶಲ್ಯ, ಸಾಳ್ವ, ನರಕಾಸುರ ಮುಂತಾದವರ ಸೇನೆ. ಹೀಗೆ ಒಂದು ಮಹಾ ಸೇನೆ ಪ್ರಳಯ ಕಾಲದ ಸಾಗರದಂತೆ ಮಥುರೆಯನ್ನು ಮುತ್ತೋದಕ್ಕೆ ಧಾವಿಸಿ ಬರ್ತಾ ಇತ್ತು. ಅವತ್ತು ನಮಗೆ ಸಹಾಯ ಮಾಡೋದಕ್ಕಾದ್ರೂ ಯಾರಿದ್ರು? ಯಾರ ಸಹಾಯ ಕೇಳಬೇಕು? ಜರಾಸಂಧನನ್ನ ಮತ್ತಿತರರನ್ನ ಎದುರಿಸುವ ಶಕ್ತಿ ಅವತ್ತಿದ್ದದ್ದು ಕೇವಲ ಹಸ್ತಿನಾವತಿಗೆ ಮಾತ್ರ. ಮಥುರಾ ನರೇಶ ಉಗ್ರಸೇನ ಮಹಾರಾಜ
ತುರ್ತಾಗಿ ಆಡಳಿತ ಮಂಡಳಿಯ ಸಭೆಯನ್ನು ಕರೆದ. ಮಂತ್ರಿ ಪರಿಷತ್ತಿನ ಸಭೆಯ ತೀರ್ಮಾನದಂತೆ ಹಸ್ತಿನಾವತಿಯ ಸಹಾಯವನ್ನು ಪಡೆಯೋದಕ್ಕೆ ನಿರ್ಧಾರ ಮಾಡಲಾಯಿತು. ಯವನರ ದಾಳಿಯಿಂದ ಭಾರತವನ್ನು ಕಾಪಾಡೋದಕ್ಕೆ ಇಲ್ಲಿನ ಅರಸರನ್ನು ಸಂಘಟಿಸಲೇಬೇಕಿತ್ತು. ಅದರ ನೇತೃತ್ವವನ್ನು ಮತ್ತೊಬ್ಬ ಬಲಿಷ್ಠ ಕೈಗೆತ್ಕೋಬೇಕಿತ್ತು. ಅವತ್ತಿಗೆ ಆ ಕೆಲಸವನ್ನು ಮಾಡಬಹುದಾಗಿದ್ದ ಅತ್ಯಂತ ಬಲಿಷ್ಠ ಹಾಗೂ ಸುವಿಸ್ತಾರ ಸಾಮ್ರಾಜ್ಯ ಅಂದರೆ ಅದು ಹಸ್ತಿನಾವತಿಯ ಕುರು ಸಾಮ್ರಾಜ್ಯ ಒಂದೇ. ಅವರ ಬೆಂಬಲ ಸಿಕ್ಕರೆ ಯವನರನ್ನು ಹೊಡೆದೋಡಿಸಿ ಭರತಖಂಡವನ್ನು ಕಾಪಾಡುವುದು ಸುಲಭವಾಗುತ್ತೆ ಅಂತ ತೀರ್ಮಾನ ಮಾಡಿದ ಯಾದವ ಮಂತ್ರಿಸಭೆ ಸಹಾಯದ ಪ್ರಸ್ತಾವನೆಯನ್ನು ಆ ಕ್ರೂರನ ಮೂಲಕ ಹಸ್ತಿನಾವತಿಗೆ ಕಳುಹಿಸಿತ್ತು. ಸ್ನೇಹಿತರೆ, ಯವನರ ದಾಳಿಯ ವಿರುದ್ಧ ದೇಶವನ್ನು ಕಾಪಾಡುವ ಕೃಷ್ಣನ ಪ್ರಯತ್ನಕ್ಕೆ ಹಸ್ತಿನಾವತಿಯ ಪ್ರತಿಕ್ರಿಯೆ ಹೇಗಿತ್ತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.